ಸದಾಶಿವನಗರದಲ್ಲಿ SMK ಅಂತಿಮ ದರ್ಶನ. ಗುರುವಿನ ಅಂತಿಮ ದರ್ಶನ ಪಡೆದ DK ಶಿವಕುಮಾರ್. SMK ಸಾಧನೆ ನೆನೆದು ಭಾವುಕರಾಗಿದ್ದಾರೆ DCM. ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಚಳಿಗಾಲದ ಅಧಿವೇಶನ ಈ ಸುದ್ದಿ ತಿಳಿದ ತಕ್ಷಣ ಅಲ್ಲಿಂದ ಹೊರಟು ಬಂದಿದ್ದಾರೆ ಬಹುತೇಕರು. DK ಶಿವಕುಮಾರ್ ಅವರು ಬೆಳಗ್ಗಿನ ಜಾವನೇ ಹೊರಟು ಬಂದಿದ್ದಾರೆ, ಮಾತನಾಡಿದ್ದಾರೆ ಕೂಡ. ನಾಳೆ ಬೆಳಗ್ಗೆ ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ. ಎಲ್ಲ ಸಾರ್ವಜನಿಕರು ಕೂಡ ಸುಮಾರು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡ್ಲಾಗುವುದು. ಇಲ್ಲಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಂಡ್ಯ ಜನ, ಮದ್ದೂರು, ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲ್ಲು 4 ಗಂಟೆಗೆ, ಆದರೆ 3 ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ. ಸೊ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರು ಇಚ್ಛೆಯವರು 3 ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ಬಂದು ದರ್ಶನವನ್ನು ಪಡ್ಬೋದು. ಅಂತಿಮ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ 2 ವಿಚಾರದಲ್ಲೂ ಕೂಡ ನಾನು ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೀನಿ. ಟುಡೇ till tomorrow morning 8 a.m. We will permit anyone who wants to desire to pay their respect in Bangalore at the residence will be allowed here. So morning at 8 o'clock the SM Krishna's SM ಕೃಷ್ಣ ಅವ್ರ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊ. ರಾಜಕೀಯ ಮುತ್ಸದ್ದಿ ಮಾಜಿ CM SM ಕೃಷ್ಣ ಅವರ ನಿಧನವಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದಂತಹ ಸುಧಾಮೂರ್ತಿ ಅಮ್ಮನವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೇಡಮ್, ರಾಜಕೀಯ ಮುತ್ಸದ್ದಿ ಅನಿಸಿಕೊಂಡಂತಹ SM ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂಥದ್ದು ಭಾಳ ದುಃಖ ಅನಿಸುತ್ತೆ. ಮನೆಗೆ ನಮ್ಮ ನಾಡಿಗೆ ಒಬ್ಬರು ಹಿರಿಯರಾಗಿದ್ದರು, ಉತ್ತಮ ರಾಜಕಾರಣಿಯಾಗಿದ್ದರು, ಜನ ಸೇವೆಗೆ ಅವರು ಸ್ಪಂದನ ಮಾಡ್ತಾಯಿದ್ರು. ಅವ್ರ ಕಾಲದಲ್ಲಿ ಮಿಡ್ ಡೇ ಮೀಲು ಅಥವಾ ಮಧ್ಯಾಹ್ನದ ಬಿಸಿ ಊಟ, ನಮ್ಮ ನಿರ್ಮಲ ಬೆಂಗಳೂರು, ಆಮೇಲೆ ಮುಖ್ಯವಾಗಿ ಈ IT-BTಗೆ ಅವರು ಕೊಟ್ಟಿರುವ ಒಂದು ಅಪಾರವಾದ ಕೊಡುಗೆ, ಬೆಂಗಳೂರು ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರು ಕಲಾ ಪ್ರೇಮಿಗಳಾಗಿದ್ದರು. ಅವರು ರಾಮಕೃಷ್ಣ ಮಿಷನ್ನಲ್ಲಿ ಆ ಸ್ಕೂಲ್ನಲ್ಲಿ ಓದಿದ್ರು ಅಂತ ನಾನು ಕೇಳಿದ್ದೀನಿ. ಹೀಗಾಗಿ ಅವರ ನಡವಳಿಕೆ, ಅವರು ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದರು ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಅವರ ಮನೋಭಾವ ನಾನು ನೋಡಿದ್ದೀನಿ. ಅವರು ನಮ್ಮನ್ನು ಅಗಲಿದ್ದಾರೆ, ತುಂಬು ವೃದ್ಧಾಪ್ಯದಲ್ಲಿ ಅಗಲಿದ್ದಾರೆ. ದುಃಖ ಆಗುತ್ತೆ. ಅವ್ರ ಕುಟುಂಬಕ್ಕೆ ನನ್ನ ಸಾಂತ್ವನ ಇದೆ. ಐಶ್ವರ್ಯಗೆ, ಮಾಲವಿಕಾಗೆ, ಶಾಂಭವಿಗೆ ಮತ್ತು ಪ್ರೇಮಾ ಮೇಡಮ್ಗೆ ನನ್ನದು ವೈಯಕ್ತಿಕವಾದ ಒಂದು ಸಾಂತ್ವನ ಹೇಳಲಿಕ್ಕೆ ಬಯಸ್ತೀನಿ. ಪ್ರಮುಖವಾಗಿ ಬೆಂಗಳೂರಿನ IT-BT ಅರಿಕಾರ ಅಂತ ಹೇಳಿ ಅವ್ರನ್ನ ಕರೆಯಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ತಮ್ಮ ಜೊತೆ ಕೂಡ, ಅಂದರೆ ನಾರಾಯಣ ಮೂರ್ತಿಯವರಾಗಿರ್ಬೋದು, ತಮ್ಮ ಜೊತೆ ಆಗಿರ್ಬೋದು, ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಅದ್ರ ಬಗ್ಗೆ ಹೌದು, ನಾರಾಯಣ ಮೂರ್ತಿ ಅವರಿಗೆ ಅವರು ಬಹಳ ಪರಿಚಿತರಾಗಿದ್ದರು. ಅವ್ರು ಹೇಳ್ತಾ ಇದ್ರು, ಕೃಷ್ಣ ಅವರು, ನಿಮಗೇನು ಬೇಕಾದರೆ ಹೇಳಿ, IT ಬೆಳೆಯೋಕ್ಕೆ ನಾವೇ ಬಂದು ನಿಮಗೆ ಮಾಡ್ತೀವಿ ಅಂತ ಅದು ಮಾಡಿ ತೋರಿಸಿದ್ರು. ನಾವು ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಷ್ಟೊಂದು ನಮಗೆ ಜಾಗ ಕೊಟ್ಟಿದ್ದಕ್ಕೆ ನಾವು ಒಂದು ದೊಡ್ಡ ಕಂಪನಿ ಸ್ಥಾಪಿಸ್ಲಿಕ್ಕಾಯಿತು. ಯಾವುದೇ ರೀತಿ ಗೌರ್ಮೆಂಟ್ನಿಂದ ನಮಗೆ ಸರ್ಕಾರದಿಂದ ಅವ್ರಿಗಿದ್ದಾಗ ಬಹಳ ಮುತುವರ್ಜಿಯಿಂದ ನಮಗೆ ಮಾಡಿಕೊಡ್ತಿದ್ರು ಮತ್ತು ಅದರ ಬಗ್ಗೆ ವಿಶೇಷವಾಗಿ ಗಮನ ಕೊಡ್ತಿದ್ರು. ನಾವೇನು ಮಾಡಿದ್ದೀವಿ ಪ್ರೋತ್ಸಾಹ ಕೊಡ್ತಿದ್ರು. ಅದಕ್ಕೆ ನಮ್ಮದು ಅಷ್ಟೇ ಇನ್ಫೋಸಿಸ್ ಅಲ್ಲ, ಅನೇಕ IT ಕಂಪನಿಗಳು ಆ ಕಾಲಕ್ಕೆ ಮುಂದೆ ಬಂದು. ಈಗ ರಾಜಕೀಯವನ್ನು ಹೊರತುಪಡಿಸಿ
ತಮ್ಮ ಕುಟುಂಬದ ಜೊತೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ರು, ಅದನ್ನು ನೆನಪಿಸ್ಕೊಳ್ಳೋದಾದ್ರೆ? ಅವ್ರ ಮನೆಗೆ ನಾನು ಯಾವಾಗಾದರೂ ಹೋಗ್ತಾ ಇದ್ದೆ. ಒಬ್ಬ ರಾಜಕಾರಣಿ ಅಂತಲ್ಲ, ಅವ್ರ ಕಲಾ ಪ್ರೇಮಿ ಆಗಿದ್ದರು ಅಂತ ನಾನು ಹೋಗ್ತಿದ್ದೆ. ಒಳ್ಳೆಯ ಜನ ಅಂತ ಹೋಗ್ತಾ ಇದ್ದೆ. ಅವ್ರ ಕುಟುಂಬ ಜೊತೆ ನನಗೆ ಒಳ್ಳೆಯ ಸಂಬಂಧ ಇದೆ. ಪ್ರೇಮಾ ಮೇಡಮ್ಗಿದೆ, ಮಾಲವಿಕಾಗಿದೆ, ಮುಂದಿನ ಕುಡಿಯಾದ ಐಶ್ವರ್ಯದ ಜೊತೆಗೂ ನನಗೆ ಅದೇ ರೀತಿ ಪ್ರೀತಿಯ ಸಂಬಂಧ ಇದೆ. ಭಾಳ ಸಜ್ಜನರು ಅವರೆಲ್ಲರೂ, ಭಾಳ ಸಜ್ಜನರು. ಈಗ ಒಬ್ಬರು CM ಆಗಿದ್ದಂಥವ್ರು, ಹಾಗೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ರಾಜ್ಯ ಅಲ್ಲದೆ ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ರು. ಅದೇ ಅವರು CM ಆದಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ನಿಮಗೆ ಇದ್ದಂಥ ಒಪಿನಿಯನ್? ಅಷ್ಟೇ ಅಲ್ಲ, ಅವ್ರು ಸ್ಪೋರ್ಟ್ಸ್ ಪ್ರೇಮಿ ಇದ್ದರು. ನನಗೆ ಒಮ್ಮೆ ಲಂಡನ್ದಲ್ಲಿ, ನನಗೆ ಈಗ ನೆನಪಾಯಿತು, ವಿಂಬಲ್ಡನ್ನಲ್ಲಿ ನಾನು ಹೋಗಿದ್ದೆ. ಅವ್ರು ಬಂದರು, ಸರ್ ನೀವು ಇಲ್ಲಿ ಅಂದೆ. ನಾನು ಇಲ್ಲ, ನಾನು ಬರ್ತೀನಿ, ನನಗೆ ಇದು ಬಹಳ ಇಷ್ಟ ಅಂತ. ನನಗೆ ನಾನು ವಿಂಬಲ್ಡನ್ನಲ್ಲಿ ನೋಡಿದ್ದೀನಿ, ಟೆನ್ನಿಸ್ ಆಟದಲ್ಲಿ. ಅಂದರೆ ಅವರು ಒಂದು ಎಲ್ಲ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ವಿಶೇಷವಾದ ಕಾಳಜಿ, ಪ್ರೇಮ ಇತ್ತು ಅಂತ. ನಾನು ಅಂಥ ಒಂದು ಇನ್ನೊಬ್ಬ ವ್ಯಕ್ತಿನ ರಾಜಕಾರಣದಲ್ಲಿ ನೋಡೋದು ಬಹಳ ಕಷ್ಟ ಅನ್ಕೋತಾ ಇದ್ದೀನಿ. ಧನ್ಯವಾದಗಳು. ಇದಿಷ್ಟು ಸುಧಾಮೂರ್ತಿಯವರ ಮಾತಾಗಿರುವಂಥದ್ದು. ಅಂದರೆ SM ಕೃಷ್ಣ ಅವರ ಒಡನಾಟ ಹೇಗಿತ್ತು, ಅವರ ಜೊತೆ ತಮ್ಮ ಮಾತುಕತೆ ಹೇಗಿತ್ತು ಅನ್ನೋದರ ಸಂಪೂರ್ಣ ವಿವರವನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಮಾಜಿ CM SM ಕೃಷ್ಣ ಅವರು ನಿಧನರಾಗಿದ್ದಾರೆ. ಹಿರಿಯ ನಾಯಕರು, ಅವರ ಜೊತೆ ಒಡನಾಟಿಗಳಾದಂಥವ್ರು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಸಚಿವರಾದಂಥ ಮುನಿಯಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಾವು SM ಕೃಷ್ಣ ಅವ್ರ ಜೊತೆ ಎಷ್ಟು ಆತ್ಮೀಯತೆ ಇದ್ರಿ ಅಂತ? ಹೌದು, ಸುಮಾರು 15-20 ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ, ಅವರ ದೂರದೃಷ್ಟಿ ಈ ರಾಜ್ಯಕ್ಕೆ ಇನ್ನೂ ಬೇಕಾಗಿತ್ತು. ಶಾಂತಿ, ಪ್ರೀತಿ, ವಿಶ್ವಾಸ. ನಾಯಕರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಪ್ರೀತಿಯಿಂದ ಸಮವಾಗಿ ನೋಡ್ತಂದ ಒಬ್ಬ ವ್ಯಕ್ತಿ ಅಂದರೆ ಅದು SM ಕೃಷ್ಣ. ಅವರು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಇಬ್ಬರೂ ಮಂತ್ರಿಗಳಾಗಿದ್ದಂಥ ಕಾಲ ಅವರು ವಿದೇಶಾಂಗ ಸಚಿವರು, ನಾನು MSMI ಸಚಿವರಾಗಿ ಕೆಲಸ ಮಾಡ್ತೀವಿ. ಅತ್ಯುತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಒಬ್ಬ ದೂರದೃಷ್ಟಿ ಇರುವಂಥ ಮಹಾನಾಯಕರನ್ನು ಕಳೆದುಕೊಂಡಿದ್ವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಸರ್, ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹುದ್ದೆ ಒಂದು ಬಿಟ್ಟು ಎಲ್ಲ ಹುದ್ದೆಯನ್ನು ಬಹುತೇಕವಾಗಿ ಅಲಂಕರಿಸಿದ್ದಾರೆ. ಕೊನೆಗೆ ಕಾಂಗ್ರೆಸ್ ಬಿಡುವಂಥ ಕಾಲ ಬಂತು ಕೊಡು ಸರ್. ಅವರು ತಾವು ಹೇಳೋದು ಕರೆಕ್ಟು. ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಎಲ್ಲವನ್ನೂ ಹುದ್ದೆಗಳನ್ನು ಅಲಂಕರಿಸಿದರು. ಅತ್ಯಂತ ಹಿರಿಯ ನಾಯಕರು. ಅಂತಹ ಸಂದರ್ಭ ಯಾಕೆ ಬಂತು ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ